ಸ್ನೇಹಿತರೆ ನಮಸ್ಕಾರ. ಎಂ.ಆರ್. ಅಲರ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ KMFನಿಂದ ಹೊಸ ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಲಾಗಿದೆ. ಸೊ ಇಲ್ಲಿ ಒಟ್ಟು ಏನಪ್ಪ ಅಂದರೆ 194 ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ಗಳನ್ನು ಕಾಲ್ಫಾರ್ಮ್ ಮಾಡಿದ್ದು, ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ ಶೈಕ್ಷಣಿಕ ಅರ್ಹತೆ ಎಷ್ಟಿರಬೇಕು, ಹಾಗೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವುದು, ಹಾಗೆ ಇಲ್ಲಿ ಅಪ್ಲಿಕೇಶನ್ ಯಾವ ರೀತಿ ನೀವು ಫಿಲ್ ಮಾಡಬೇಕು, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಹಾಗೆ ಇಲ್ಲಿ ಏನಪ್ಪ ಅಂತಂದರೆ ಯಾವ ನೀವು ಒಂದು ಏನಂದರೆ ಸ್ಥಳದಲ್ಲಿ ಈ ಒಂದು ಜಾಬನ್ನು ಮಾಡಬಹುದು. ಸಂಪೂರ್ಣ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಈಗ ಈ ಒಂದು KMFನಿಂದ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥ 194 ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳ ಮಾಹಿತಿಯನ್ನು ನೋಡ್ತಾ ಹೋದರೆ, ಇಲ್ಲಿ ಮೊದಲಿಗೆ ನೋಟಿಫಿಕೇಶನ್ ಡೀಟೇಲ್ಸ್ಗಳನ್ನು ನೋಡ್ತಾ ಹೋಗೋಣ. ಆರ್ಗನೈಸೇಷನ್ ನೇಮ್ ಅಂದರೆ ಯಾವ ಸಂಸ್ಥೆಯಿಂದ ಕಾಲ್ಫಾರ್ಮ್ ಮಾಡಲಾಗಿದೆ ಅಂತಂದರೆ ನೋಡಿ, ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಈ ಒಂದು ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಸೊಸೈಟಿ ಯುನೈಟೆಡ್ ಲಿಮಿಟೆಡ್ ಅಂದರೆ KMF ಸಿಮೂಲ್ನಿಂದ ಈ ಒಂದು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದು. ನೋಡಿ, ಟೋಟಲ್ ಆಗಿ 194 ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಜಾಬ್ ಲೊಕೇಶನ್ ಬಂದುಬಿಟ್ಟು ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ. ನೀವು ಈ 3 ಜಿಲ್ಲೆಗಳಲ್ಲಿ ಎಲ್ಲಿಯಾದರೂ ಕೂಡ ನೀವು ಅಂದರೆ ನೀವು ಎಲ್ಲಿ ಆಯ್ಕೆ ಆಗ್ತೀರಾ ಅಲ್ಲಿ ನೀವು ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗೆ ಪೋಸ್ಟ್ ನೇಮ್ ಬಂದುಬಿಟ್ಟು ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಜೂನಿಯರ್ ಟೆಕ್ನಿಷಿಯನ್ ಅಂತ ಇರುತ್ತೆ. ಸೊ ಇಲ್ಲಿ ಸ್ಯಾಲ್ರಿ ನೋಡ್ತಾ ಹೋಗಿ 34,100 ರೂಪಾಯಿಂದ ಹಿಡಿದು 1,55,200 ರೂಪಾಯಿವರೆಗೆ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ಸೊ ಇದರ ಒಂದು ವೇಕೆನ್ಸಿ ಡೀಟೇಲ್ಸ್ ಮತ್ತು ಸ್ಯಾಲ್ರಿ ಡೀಟೇಲ್ಸ್ಗಳನ್ನು ನೋಡ್ತಾ ಹೋದರೆ, ಇಲ್ಲಿ ನೋಡಿ, ಅಸಿಸ್ಟೆಂಟ್ ಮ್ಯಾನೇಜರ್ AH ಅಥವಾ AI ಇವರಿಗೆ 17 ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಲಾಗಿದೆ. ಇವರಿಗೆ ನೋಡಿ 83,700 ರೂಪಾಯಿಯಿಂದ ಹಿಡಿದು 1,55,200 ರೂಪಾಯಿವರೆಗೆ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ಅಸಿಸ್ಟೆಂಟ್ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಷನ್ ಇವರಿಗೆ ಒಂದು ಹುದ್ದೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಇವರಿಗೂ ಕೂಡ ತಿಂಗಳ ವೇತನ ನೋಡ್ತಾ ಹೋಗಿ 83,700 ರೂಪಾಯಿಯಿಂದ 1,55,200 ರೂಪಾಯಿವರೆಗೆ ಸ್ಯಾಲ್ರಿ ಸಿಗುತ್ತೆ. ನಂತರ ಅಸಿಸ್ಟೆಂಟ್ ಮ್ಯಾನೇಜರ್ F&F 3 ಹುದ್ದೆಗಳಿದ್ದು, ಇಲ್ಲಿ ಏನಪ್ಪ ಅಂದರೆ 83,700 ರೂಪಾಯಿದಿಂದ 1,55,200 ರೂಪಾಯಿವರೆಗೆ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ನಂತರ MIS ಅಥವಾ ಸಿಸ್ಟಮ್ ಆಫೀಸರ್ ಇಲ್ಲಿ ಒಂದು ಹುದ್ದೆ ಇರುತ್ತೆ. ಇವರಿಗೆ ನೋಡಿ, ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ 69,250 ರೂಪಾಯಿದಿಂದ 1,34,200 ರೂಪಾಯಿವರೆಗೆ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ನಂತರ ಮಾರ್ಕೆಟಿಂಗ್ ಆಫೀಸರ್ 2 ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದು, ತಿಂಗಳ ವೇತನ ನೋಡ್ತಾ ಹೋಗಿ 69,250 ರೂಪಾಯಿದಿಂದ 1,34,200 ರೂಪಾಯಿವರೆಗೆ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ನಂತರ ಟೆಕ್ನಿಕಲ್ ಆಫೀಸರ್ ಇಂಜಿನಿಯರ್ 2 ಹುದ್ದೆಗಳಿಗೆ ನೋಡಿ 2 ಹುದ್ದೆಗಳಿದ್ದು, ಈ ಹುದ್ದೆಗಳಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ 69,250 ರೂಪಾಯಿದಿಂದ 1,34,200 ರೂಪಾಯಿವರೆಗೆ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ನಂತರ ಇಲ್ಲಿ ಟೆಕ್ನಿಕಲ್ ಆಫೀಸರ್ ಕ್ವಾಲಿಟಿ ಕಂಟ್ರೋಲ್ 2 ಹುದ್ದೆಗಳಿವೆ. ನಂತರ ಟೆಕ್ನಿಕಲ್ ಆಫೀಸರ್ DT ಇಲ್ಲಿ ಕೂಡ ಏನಪ್ಪ ಅಂದರೆ 14 ಹುದ್ದೆಗಳಿವೆ. ಈ ಹುದ್ದೆಗಳಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೂ ಕೂಡ ಪರ್ ಮಂತ್ ನೋಡಿ 69,250 ರೂಪಾಯಿದಿಂದ 1,34,200 ರೂಪಾಯಿವರೆಗೆ ಸ್ಯಾಲ್ರಿ ಸಿಗುತ್ತೆ. ನಂತರ ಇಲ್ಲಿ ನೋಡ್ತಾ ಹೋಗಿ ಕೆಮಿಸ್ಟ್ ಗ್ರೇಡ್ 1 ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ 54,175 ರೂಪಾಯಿದಿಂದ 99,400 ರೂಪಾಯಿವರೆಗೆ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ಇವರ ಹುದ್ದೆ ನೋಡ್ತಾ ಹೋಗಿ ಟೋಟಲ್ ಆಗಿ 4 ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಎಕ್ಸ್ಟೆನ್ಷನ್ ಆಫೀಸರ್ ಗ್ರೇಡ್ 3 ಇವರಿಗೆ 17 ಹುದ್ದೆಗಳು ಮೀಸಲಿಟ್ಟಿದ್ದು, ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು 54,175 ರೂಪಾಯಿದಿಂದ ಹಿಡಿದು 99,400 ರೂಪಾಯಿವರೆಗೆ ಪರ್ ಮಂತ್ ಸ್ಯಾಲ್ರಿ ಸಿಗುತ್ತೆ. ನಂತರ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಗ್ರೇಡ್ 2 ಇವರಿಗೆ 17 ಹುದ್ದೆಗಳಿವೆ. ಅಕೌಂಟ್ಸ್ ಅಸಿಸ್ಟೆಂಟ್ ಗ್ರೇಡ್ 2 ಇವರಿಗೆ 12 ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಗ್ರೇಡ್ 2 ಇವರಿಗೆ 10 ಹುದ್ದೆಗಳಿವೆ. ನಂತರ ಕೆಮಿಸ್ಟ್ ಗ್ರೇಡ್ 2 28 ಹುದ್ದೆಗಳು, ಹಾಗೆ ಜೂನಿಯರ್ ಸಿಸ್ಟಮ್ ಆಪರೇಟರ್ 13 ಹುದ್ದೆಗಳು. ನಂತರ ಸ್ಟೆನೋಗ್ರಾಫರ್ ಗ್ರೇಡ್ 2 ಇವರಿಗೆ 1 ಹುದ್ದೆ. ಈ ರೀತಿಯಾಗಿ ಏನಪ್ಪ ಅಂದರೆ ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ. ಸೊ ಈ ಎಲ್ಲ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು 44,425 ರೂಪಾಯಿದಿಂದ 83,700 ರೂಪಾಯಿವರೆಗೆ ಪರ್ ಮಂತ್ ಸ್ಯಾಲ್ರಿ ಸಿಗುತ್ತೆ. ಸೊ ಹಾಗೆ ಇಲ್ಲಿ ಸ್ಟೆನೋಗ್ರಾಫರ್ ಗ್ರೇಡ್ 2 ನೋಡ್ತಾ ಹೋಗೋಣ. 1 ಹುದ್ದೆ ಮೀಸಲಿಟ್ಟಿದ್ದು, ಇಲ್ಲಿ ಏನಪ್ಪ ಅಂದರೆ ಇವರಿಗೆ ಕೂಡ 44,225ರಿಂದ 83,700 ರೂಪಾಯಿವರೆಗೆ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ಹಾಗೆ ಕೊನೆಯದಾಗಿ ಜೂನಿಯರ್ ಟೆಕ್ನಿಷಿಯನ್ ಈ ಹುದ್ದೆಗೆ ಜೂನಿಯರ್ ಟೆಕ್ನಿಷಿಯನ್ ಇವರಿಗೆ 50 ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ.
ಈ ಹುದ್ದೆಗಳಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಪರ್ ಮಂತ್ 34,100 ರೂಪಾಯಿದಿಂದ ಹಿಡಿದು 67,600 ರೂಪಾಯಿವರೆಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಸೊ ಈಗ ಇಲ್ಲಿ KMFನಿಂದ ಈ ಒಂದು ಜಾಬ್ ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ. ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಎಲಿಜಿಬಿಲಿಟಿ ಎಷ್ಟಿರಬೇಕು ಮತ್ತು ಕ್ವಾಲಿಫಿಕೇಷನ್ ಎಷ್ಟಿರಬೇಕು ಎಲ್ಲ ನಿಮಗೆ ವಿವರ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೋಡ್ತಾ ಹೋಗಿ. ಇಲ್ಲಿ ಮೊದಲಿಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡ್ತಾ ಹೋಗಿ. ಈಗೆಲ್ಲ ನಾನು ಏನೇನೋ ಮೇಲೆ ಹುದ್ದೆ ಹೆಸರುಗಳನ್ನು ಹೇಳಿದೆ. ಆ ಎಲ್ಲ ಹುದ್ದೆಗಳಿಗೆ ನೋಡಿ 10th ಆಗಿರ್ಬೋದು, ಡಿಗ್ರಿ, BSc, BCom, BBA, BBM, BE, BTech, BVSc ಅಥವಾ AH, MSc, MBA ಈ ಏನು ಇಲ್ಲಿ ಕ್ವಾಲಿಫಿಕೇಷನ್ಗಳನ್ನು ಹೇಳಿದೆ. ಇದರಲ್ಲಿ ನೀವು ಯಾವುದೇ ಕ್ವಾಲಿಫಿಕೇಷನ್ ಕಂಪ್ಲೀಟ್ ಮಾಡಿದರೂ ಕೂಡ ಅಪ್ಲಿಕೇಶನ್ ಹಾಕಲು ಅರ್ಹತೆ ಇರ್ತೀರಿ. ಸೊ ಈಗ ಹುದ್ದೆಗಳ ಏನಪ್ಪ ಅಂದರೆ ಪೋಸ್ಟ್ ವೈಸ್ ನಿಮಗೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ನೋಡಿ. ಅಸಿಸ್ಟೆಂಟ್ ಮ್ಯಾನೇಜರ್ AH ಅಥವಾ AI ಹುದ್ದೆಗೆ BVSc ಮತ್ತು AH ಅನ್ನು ಕಂಪ್ಲೀಟ್ ಮಾಡಿರಬೇಕು. ಅಸಿಸ್ಟೆಂಟ್ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಷನ್ ಇದಕ್ಕೆ MBA ಕ್ವಾಲಿಫಿಕೇಷನ್ ಆಗಿರಬೇಕು. ನಂತರ ಅಸಿಸ್ಟೆಂಟ್ ಮ್ಯಾನೇಜರ್ F&F ಇವರಿಗೆ BSc, ಹಾಗೆ MIS ಅಥವಾ ಸಿಸ್ಟಮ್ ಆಫೀಸರ್ BE ಅಥವಾ BTech ಕಂಪ್ಲೀಟ್ ಮಾಡಿರಬೇಕು. ನಂತರ ಮಾರ್ಕೆಟಿಂಗ್ ಆಫೀಸರ್ ಇವರಿಗೆ BCom, BSc, BBM ಇದರಲ್ಲಿ ಯಾವುದಾದ್ರೂ ಕಂಪ್ಲೀಟ್ ಮಾಡಿದರೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ನಂತರ ಟೆಕ್ನಿಕಲ್ ಆಫೀಸರ್ ಇಂಜಿನಿಯರ್ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಂತಂದರೆ BE ಅಥವಾ BTech ಕಂಪ್ಲೀಟ್ ಮಾಡಿರಬೇಕು. ನಂತರ ಇಲ್ಲಿ ಟೆಕ್ನಿಕಲ್ ಆಫೀಸರ್ ಕ್ವಾಲಿಟಿ ಕಂಟ್ರೋಲ್ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ MSc ಮತ್ತು ಟೆಕ್ನಿಕಲ್ ಆಫೀಸರ್ DT ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಂತಂದರೆ BE ಅಥವಾ BTech ಕಂಪ್ಲೀಟ್ ಮಾಡಿರಬೇಕು. ನಂತರ ಕೆಮಿಸ್ಟ್ ಗ್ರೇಡ್ 1 ಈ ಹುದ್ದೆಗೆ BSc ಕಂಪ್ಲೀಟ್ ಮಾಡಿರಬೇಕು. ಎಕ್ಸ್ಟೆನ್ಷನ್ ಆಫೀಸರ್ ಗ್ರೇಡ್ 3 ಮತ್ತು ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಗ್ರೇಡ್ 2 ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಸೊ ಇಲ್ಲಿ ಅಕೌಂಟ್ಸ್ ಅಸಿಸ್ಟೆಂಟ್ ಗ್ರೇಡ್ 2 ನೋಡ್ತಾ ಹೋಗಿ BCom ಕಂಪ್ಲೀಟ್ ಮಾಡಿರಬೇಕು. ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಗ್ರೇಡ್ 2 ಈ ಹುದ್ದೆಗೆ BBM, BSc, BCom ಅಥವಾ ಇದರಲ್ಲಿ ಯಾವುದೇ ನೀವು ಕಂಪ್ಲೀಟ್ ಮಾಡಿದರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ನಂತರ ಕೆಮಿಸ್ಟ್ ಗ್ರೇಡ್ 2 ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಂತಂದರೆ BSc ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಜೂನಿಯರ್ ಸಿಸ್ಟಮ್ ಆಪರೇಟರ್ ಹುದ್ದೆಗೆ ಡಿಗ್ರಿ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ನಂತರ ಸ್ಟೆನೋಗ್ರಾಫರ್ ಗ್ರೇಡ್ 2 ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಹಾಗೆ ಜೂನಿಯರ್ ಟೆಕ್ನಿಷಿಯನ್ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ 10th ಅಂದರೆ SSLC ಕಂಪ್ಲೀಟ್ ಮಾಡಿದರೆ ಸಾಕು, ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಈಗ ಇಲ್ಲಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ. ವಿಡಿಯೋ ನಿಮಗೆ ಇನ್ನೊಮ್ಮೆ ತಿಳಿದಿಲ್ಲ ಅಂತಂದರೆ ವಿಡಿಯೋ ಇನ್ನೊಮ್ಮೆ ನೋಡಿ ಅಂದರೆ ಮಾತ್ರ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಯುತ್ತೆ. ಸೊ ಅಪ್ಲಿಕೇಶನ್ ಹಾಕುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಮಿನಿಮಮ್ 18ರಿಂದ ಮ್ಯಾಕ್ಸಿಮಮ್ 35 ವರ್ಷದ ಒಳಗೆ ಇರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಸೊ ಏಜ್ ರಿಲ್ಯಾಕ್ಸೇಷನ್ ನೋಡ್ತಾ ಹೋಗಿ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ. 2A, 2B, 3A, 3B ಅಭ್ಯರ್ಥಿಗಳಿಗೆ 3 ವರ್ಷ ಇರುತ್ತೆ. ನಂತರ SC/ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 5 ವರ್ಷಗಳ ಕಾಲಾವಕಾಶ ಏನಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಏಜ್ ರಿಲ್ಯಾಕ್ಸೇಷನ್ 5 ವರ್ಷ ಇರುತ್ತೆ. ಹಾಗೆ ಅಪ್ಲಿಕೇಶನ್ ಫೀಸ್ ಕೊಟ್ಟಿದ್ದಾರೆ ನೋಡ್ತಾ ಹೋಗಿ, ಅದು ಕೂಡ ಕ್ಯಾಟಗರಿ ವೈಸ್ ಇದೆ. SC/ST ಕ್ಯಾಟಗರಿ 1 PWD ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ನಂತರ ಆಲ್ ಅದರ್ ಕ್ಯಾಂಡಿಡೇಟ್ಸ್ ಅಂದರೆ SC/ST ಕ್ಯಾಟಗರಿ 1 PWD ಅಭ್ಯರ್ಥಿಗಳನ್ನು ಬಿಟ್ಟು ಉಳಿದಂಥ ಎಲ್ಲ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ಇಟ್ಟಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗಿ, ಅಪ್ಲಿಕೇಶನ್ ಹಾಕಿದ ನಂತರ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತಂದರೆ, ಮೊದಲಿಗೆ ಅಪ್ಲಿಕೇಶನ್ ಹಾಕಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಈ ರಿಟರ್ನ್ ಎಕ್ಸಾಮ್ನಲ್ಲಿ ಯಾರ್ಯಾರು ಪಾಸ್ ಆಗ್ತಾರೋ ಅಂಥವ್ರಿಗೆ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿ ಓರಲ್ ಇಂಟರ್ವ್ಯೂ ನಡೆಸಿ ಈ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ ನಡೆಸ್ತಾರೆ. ಸೊ ಅಪ್ಲಿಕೇಶನ್ ಹಾಕುವ ಲಿಂಕ್ ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸಬಹುದು. ಇಲ್ಲಪ್ಪ ಅಂತಂದರೆ ನಿಮಗೆ ನೋಟಿಫಿಕೇಶನ್ ನೋಡಿಕೊಂಡು ನೀವು ಅರ್ಜಿನ ಸಲ್ಲಿಸಬಹುದು. ನೋಟಿಫಿಕೇಶನ್ ಬೇಕಂದರೆ ಟೆಲಿಗ್ರಾಮ್ನಲ್ಲಿ ಸಿಗುತ್ತೆ. ಸೊ ಯಾರ್ಯಾರು ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ. ಈಗ ಅಪ್ಲಿಕೇಶನ್ ಹಾಕಲು ಪ್ರಾರಂಭ ದಿನಾಂಕ ಬಂದುಬಿಟ್ಟು 14/6/2026ರಿಂದ ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ 14/7/2026 ಇರುತ್ತೆ. ಇದರ ಒಳಗಾಗಿ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ಅಂತ ನೋಟಿಫಿಕೇಶನ್ ಬರುತ್ತೆ.